ಗುರುಭ್ಯೋ ನಮಃ. ಹರಿಃ ಓಂ. 11ನೇ ಅಧ್ಯಾಯ 34ನೇ ಶ್ಲೋಕ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನ್ಯಪಿ ಯೋಧ ವೀರಾನ್ ಮಯಾ ಹತಾಸ್ತ್ವಂ ಚ ಹಿಮಾ ವ್ಯಥಿಷ್ಟ ಯುಧ್ಯಸ್ವ ಜೇತಾಸಿ ರಣೇ ಸಪತ್ನಾನ್. ಅಂದ್ರೆ ಈಗಾಗಲೇ ಹೇಳಿದ್ದ, ನಾನೆಲ್ಲರನ್ನೂ ಕೂಡ ಗೆದ್ದಾಗಿದೆ, ಕೊಂದಾಗಿದೆ ಅಂತ. ಅದನ್ನೇ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಯಾರ್ಯಾರನ್ನ ನಾನು ಗೆದ್ದಿದ್ದೇನೆ, ಯಾರ್ಯಾರನ್ನ ಇಲ್ಲ ಈಗಾಗಲೇ ನಾನು ಕೊಂದಿದ್ದೇನೆ ಎಂಬತಕ್ಕಂಥ ಮಾತುಗಳನ್ನ ಕೃಷ್ಣ ಇಲ್ಲಿ ಆಡ್ತಾ ಇದ್ದಾನೆ. ದ್ರೋಣಂ, ದ್ರೋಣಾಚಾರ್ಯ, ಅದು ಪದಚ್ಛೇದ ಹೇಳಿಬಿಡ್ತೇನೆ ನೋಡ್ಕೊಳ್ಳಿ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾ ಅನ್ಯಾನ್ ಅಪಿ ಯೋದ್ಧವೀರಾನ್ ಮಯಾ ಹತಾನ್ ತ್ವಂ. ಅಲ್ಲಿ ಹತಾಂಸ್ತ್ವಂ ಅಂತಿದೆ, ಬಿಡಿಸ್ಕೊಂಡಾಗ ಹತಾನ್ ತ್ವಂ ಜಹಿ ಮಾ ವ್ಯಥಿಷ್ಟ ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್. ಇವರೆಲ್ಲರೂ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಜಯದ್ರಥ, ಕರ್ಣ ಇವರೆಲ್ಲರೂ ಕೂಡ ಈಗಾಗಲೇ ಮಯಾ ಹತಾನ್, ನನ್ನಿಂದ ಕೊಲ್ಲಲ್ಪಟ್ಟಿದ್ದಾರೆ. ನಾನು ಇವರೆಲ್ಲರನ್ನೂ ಕೂಡ ಕೊಂದಾಗಿದೆ. ಜಯದ್ರಥ ಅಂದ್ರೆ ಸಿಂಧು ದೇಶದ ರಾಜ, ಅವನನ್ನೇ ಸೈಂಧವ ಅಂತನೂ ಕೂಡ ಕರೀತಾರೆ. ಸಿಂಧು ದೇಶದ ರಾಜ ಜಯದ್ರಥ, ದೊಡ್ಡ ಪರಾಕ್ರಮಿ. ಅಂದ್ರೆ ಅವನು ಯಾರು ಅಂದ್ರೆ ಈ ದುಶ್ಶಲ ಇದಾನಲ್ಲ, 100 ಮಂದಿ ಕೌರವರ ತಂಗಿ ದುಶ್ಶಲೆಯ ಗಂಡ ಜಯದ್ರಥ, ಸಿಂಧು ದೇಶದ ರಾಜ. ಹಾಗೆ ಅವನೇ ಸೈಂಧವ ಅಂದ್ರು, ಜಯದ್ರಥ ಅಂದ್ರು, ಎಲ್ಲರೂ ಕೂಡ ಒಬ್ಬನೇ. ಇವರೆಲ್ಲರಿಗೂ ತಮ್ಮ ತಂಗಿಯ ಗಂಡ, ಭಾವ ಇದನ್ನ ಆತರ ಸಂಬಂಧ. ಮತ್ತು ಆಚಾರ್ಯರಾಗಿರ್ತಕ್ಕಂಥ ದ್ರೋಣಾಚಾರ್ಯರು, ತಾತನಾಗಿರ್ತಕ್ಕಂಥ ಭೀಷ್ಮಾಚಾರ್ಯರು, ಜಯದ್ರಥ ಮತ್ತು ನಿಮ್ಮ ಆಪ್ತಮಿತ್ರ ಅವರಿಗೆ ದುರ್ಯೋಧನಿಗೆ ಆಪ್ತಮಿತ್ರನಾಗಿರ್ತಕ್ಕಂಥ ಕರ್ಣ, ಹೀಗೆ ಇದೇ ಮೊದಲಾಗಿರ್ತಕ್ಕಂಥ ಯೋಧವೀರರು, ಅನೇಕ ಪರಾಕ್ರಮಿಗಳು, ಇವರೆಲ್ಲರೂ ಕೂಡ ಮಯಾ ಹತಾನ್, ನನ್ನಿಂದ ಇವರಾಗಲೇ ಕೊಲ್ಲಲ್ಪಟ್ಟಿದ್ದಾರೆ. ಇವರೆಲ್ಲರನ್ನು ನಾನೀಗಾಗಲೇ ಕೊಂದಿದ್ದಾರೆ. ಹಾಗಾಗಿ ನೀನು ಕೊಲ್ಲಲಿಕ್ಕೆ ಒಬ್ಬ ನಿಮಿತ್ತ, ನೆಪ ಆಗು ಅಷ್ಟೇ. ಜಹಿ ಅಂದ್ರೆ ಕೊಲ್ಲು ಅಂತ ಅರ್ಥ. ನನ್ನಿಂದ ಕೊಲ್ಲಲ್ಪಟ್ಟವರನ್ನ ನೀನು ಕೊಲ್ಲು, ನಾನೀಗಾಗಲೇ ಕೊಂದವರನ್ನ ನೀನು ಕೊಲ್ಲುವವನಾಗು. ನೀನೇನು ಹೊಸದಾಗಿ ಯಾರನ್ನು ಕೊಲ್ಲಬೇಕಾಗಿಲ್ಲ. ನಾನು ಯಾರನ್ನ ಕೊಂದಿದ್ದೇನೋ ಅವರನ್ನ ನೀನು ಕೊಲ್ಲವನಾಗು. ಮಾ ವ್ಯತಿಷ್ಠಾಹ ತ್ವಂ ಜಹಿ, ನೀನು ಕೊಲ್ಲು. ಅದರ ಬಗ್ಗೆ ನೀನೇನು ಅದು ವ್ಯತಿಷ್ಠಾಹ, ವ್ಯಥ ಭಯ ಸಂಚಲನೆ ಅಂತ ಭಯ ಪಡೋದು. ಅಯ್ಯೋ ನಮಗೆ ಪಾಪ ಬರುತ್ತೆ, ನಾನು ಹೇಗೆ ಅವರ ರಕ್ತಸಿಕ್ತವಾಗಿರತಕ್ಕಂಥ ಸಂಪತ್ತನ್ನ ಅನುಭವಿಸ್ಲಿ ಅಂತೆಲ್ಲ ನೀನು ಗಾಬರಿ ಆಗ್ಬೇಡ, ಭಯ ಪಡಬೇಡ, ನಡಗಬೇಡ. ಸೀದಂತಿ ಮಮ ಗಾತ್ರಾಣಿ ಅಂತೆಲ್ಲ ಮಾತಾಡ್ದಿರ. ನೀನು ಕೈ ನಡುಗೋದು, ಮೈ ನಡುಗಿಸ್ಕೊಳ್ಳೋದು, ಬೆವರೋದು ಯಾವುದು ಬೇಕಾಗಿಲ್ಲ. ರಣೇ ಜೇತಾಸಿ, ನೀನು ಗೆಲ್ತೀಯ ಅಲ್ಲ, ನೀನೀಗಾಗಲೇ ಗೆದ್ದಾಗಿದೆ. ಯಾಕೆ? ನಾನು ಕೊಂದಾಗಿದೆ. ನಾನು ನಿನ್ನ ಶತ್ರುಗಳನ್ನ ಕೊಂದಿದ್ದೇನೆ ಅಂದ್ಮೇಲೆ ನೀನಾಗಲೇ ಗೆದ್ದಾಗೋಗಿದೆ. ಗೆಲ್ತೀನೋ ಇಲ್ಲೋ ಅನ್ನೋ ಸಂದೇಹನೇ ಬೇಕಾಗಿಲ್ಲ. ರಣೇ ಜೇತಾಸಿ, ನೀನು ಗೆಲ್ಲುವವನಾಗಿದ್ದೀಯಾ. ಹಾಗಾಗಿ ಹೋರಾಡು, ಯುದ್ಧ ಮಾಡು. ಯುದ್ಧಸ್ವ ಅಂದ್ರೆ ಏನು? ನಿನ್ನ ಪಾಲಿನ ಕರ್ತವ್ಯವನ್ನ ಮಾಡು ಅಂತ. ಸುಮ್ಮನೆ ಕರ್ತವ್ಯ ಭ್ರಷ್ಟನಾಗಬೇಡ. ಫಲ ತೀರ್ಮಾನ ಆಗಿದೆ ನೋಡಿ, ಎಲ್ಲಿ ಫಲ ತೀರ್ಮಾನವಾಗಿಲ್ವೋ ನನಗೆ ಒಳ್ಳೇದಾಗೇ ಆಗತ್ತೆ, ನನಗೆ ಜಯ ಸಿಕ್ಕೇ ಸಿಗತ್ತೆ ಅಂತ ಕೆಲಸದಲ್ಲಿ ಪ್ರವೃತ್ತಿ ಮಾಡೋ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಈಗಾಗಲೇ ಎಲ್ಲಿ ಫಲ ತೀರ್ಮಾನವಾಗಿದೆಯೋ ಅಂತ ಕಡೆಯಂತೂ ನಿಸ್ಸಂದೇಹವಾಗಿ ಪ್ರವೃತ್ತಿಯನ್ನು ಮಾಡ್ಬೋದಲ್ವಾ. ಹಾಗಾಗಿ ನೀನು ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹ ಇಲ್ಲದೇನೆ ನಿನ್ನ ಕಾರ್ಯದಲ್ಲಿ ಮುಂದುವರಿ. ಕರ್ತವ್ಯ ಭ್ರಷ್ಟನಾಗಬೇಡ, ಕರ್ಮಭ್ರಷ್ಟನಾಗಿ ಪಾಪವನ್ನ ಕಟ್ಟಿಕೊಳ್ಳಬೇಡ ಅನ್ನೋದನ್ನ ಎಚ್ಚರಿಸ್ತಾ ಇದ್ದಾನೆ. ಅದರ ಜೊತೆಗೆ ಅವನನ್ನ ಹುರಿದುಂಬಿಸ್ತಾ ಇದ್ದಾನೆ. ದ್ರೋಣಂಚ, ದ್ರೋಣಾಚಾರ್ಯರನ್ನು, ಭೀಷ್ಮಂಚ, ಭೀಷ್ಮಾಚಾರ್ಯರನ್ನು, ಜಯದ್ರಥ, ನಿಮ್ಮೆಲ್ಲರ ದುರ್ಯೋಧನಾದಿಗಳ ತಂಗಿಯ ಗಂಡನಾಗಿರ್ತಕ್ಕಂಥ ಜಯದ್ರಥನನ್ನು, ಕರ್ಣಂಚ ತಥಾ ಕರ್ಣಂ, ಹಾಗೆ ದುರ್ಯೋಧನಾದಿಗಳ ಸ್ನೇಹಿತನಾಗಿರ್ತಕ್ಕಂಥ ಕರ್ಣನನ್ನು, ಅನ್ಯಾನಪಿ ಯೋಧವೀರಾನ್, ಇದೊಂದು 4 ಹೆಸರಷ್ಟೇ, ಇಷ್ಟು ಮಾತ್ರ ಅಲ್ಲ, ಇನ್ನು ಅನೇಕ ಪ್ರಮುಖ ಯೋಧವೀರರನ್ನ, ಪ್ರಮುಖ ಪರಾಕ್ರಮಿಗಳನ್ನ,
ಮಯಾ ಹತಾನ್, ನನ್ನಿಂದ ಕೊಲ್ಲಲ್ಪಟ್ಟವರನ್ನ, ತ್ವಂ ಜಹಿ, ನೀನು ಕೊಲ್ಲು, ಮಾ ವ್ಯಥಿಷ್ಠ, ಭಯಪಡಬೇಡ, ಗೊಂದಲಗೊಳ್ಳಬೇಡ, ರಣೆ ಸಪತ್ನಾನ್, ರಣ ಅಂದ್ರೆ ಯುದ್ಧ ಭೂಮಿಯಲ್ಲಿ, ಸಪತ್ನ ಶಬ್ದಕ್ಕೆ ಶತ್ರುಗಳು ಅಂತ ಅರ್ಥ, ಸಪತ್ನ ಶತ್ರುಗಳನ್ನು, ಜೇತಾಸಿ ಗೆಲ್ಲುವವನಿದ್ದೀಯ, ಯುದ್ಧಸ್ವ ಏಳು, ಎದ್ದು ನಿಂತು ಯುದ್ಧ ಮಾಡು, ಯುದ್ಧ ಶಬ್ದಕ್ಕರ್ಥ ಯುದ್ಧ ಮಾಡು ಅಂತ ಅರ್ಥ. ಹಾಗಾಗಿ ಜಯ ನಿನಗೆ ನಿಶ್ಚಿತವಾದದ್ದು. ಹಾಗಾಗಿ ಧರ್ಮ ರಕ್ಷಣೆಗೋಸ್ಕರವಾಗಿ ನೀನು ಹೋರಾಡು. ನನ್ನ ಅಭಯ, ನನ್ನ ರಕ್ಷೆ, ನನ್ನ ಪ್ರಸಾದ ಅದು ಎಂದೆಂದಿಗೂ ನಿನಗೆ ಇದ್ದೇ ಇದೆ ಎಂಬತಕ್ಕಂಥ ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್ ಮಯಾ ಹತಾಸ್ತ್ವಂ ಜಹಿ ಮಾ ವ್ಯತಿಷ್ಠ ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ, ಇದು